ಹೀಗೆ ಪುಲಿಕೇಶಿಯ ಆಡಳಿತವು ಸಮೃದ್ಧಿಯಿಂದ ಕೂಡಿದ ಸಮಯದಲ್ಲಿಯೇ ಉತ್ತರ ಭಾರತದ ಸಾಮ್ರಾಟನು ಚಾಲುಕ್ಯರ ಸಾಮ್ರಾಜ್ಯದ ಮೇಲೆ ಮುಗಿಬಿದ್ದನು. ಅವನು ಉತ್ತರ ಪತೇಶ್ವರ 16ನೇ ವಯಸ್ಸಿನಲ್ಲಿಯೇ ರಾಜ್ಯನಾಗಿ ಅಧಿಕಾರಕ್ಕೆ ಬಂದ ಅವನು ಉತ್ತರದಲ್ಲಿ ಒಂದು ಮಹಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ. ಆತನ ಹೆಸರು ಹರ್ಷವರ್ಧನ. ಕ್ರಿಸ್ತಶಕ 618ರಿಂದ 619 ಅವಧಿಯಲ್ಲಿ ದಕ್ಷಿಣ ದಿಗ್ವಿಜಯ ಸಂಕಲ್ಪದೊಂದಿಗೆ ಪುಲಿಕೇಶಿಯ ಮೇಲೆ ದಾಳಿ ಮಾಡಿದ್ದನು. ಅದು ನರ್ಮದಾ ನದಿ ತೀರದಲ್ಲಿ ನಡೆದ ಭೀಕರ ಯುದ್ಧ. ಆ ಯುದ್ಧದಲ್ಲಿ ಹರ್ಷವರ್ಧನ ಗೆದ್ದೇ ಗೆಲ್ಲುತ್ತಾನೆ ಅನ್ನೋದರ ಬಗ್ಗೆ ಯಾರಿಗೂ ಸಂದೇಹವಿರಲಿಲ್ಲ. ಆದರೆ ಆ ಎಲ್ಲರ ಸಂದೇಹ ಅನುಮಾನ ಅವತ್ತು ಸುಳ್ಳಾದವು. ಪುಲಿಕೇಶಿಯ ಯುದ್ಧ ತಂತ್ರ ಮತ್ತು ಚಕ್ರವ್ಯೂಹದ ಮುಂದೆ ಹರ್ಷವರ್ಧನನು ತಲೆಬಾಗುತ್ತಾನೆ. ಪುಲಿಕೇಶಿಯ ಜೊತೆ ಯುದ್ಧ ಮಾಡಿ ಗೆಲ್ಲುವುದು ಸಾಧ್ಯವಿಲ್ಲ ಅನ್ನೋದು ಅರಿವಾದ ಹರ್ಷವರ್ಧನನು ಪುಲಿಕೇಶಿಯ ಜೊತೆ ಸಂಧಾನಕ್ಕೆ ಮುಂದಾಗ್ತಾನೆ. ಅಲ್ಲಿ ಪುಲಿಕೇಶಿಯು ಅಹಂಕಾರ ತೋರದೆ ಸಂಧಾನಕ್ಕೆ ಮುಂದಾದ. ಹೀಗಾಗಿ ಹರ್ಷವರ್ಧನು ಇನ್ನಾವತ್ತೂ ದಕ್ಷಿಣದ ಕಡೆ ಬರುವುದಿಲ್ಲ ಅಂತ ಮಾತು ಕೊಟ್ಟು ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂದು ಬಿರುದು ಕೊಟ್ಟ. ಅವತ್ತಿಗೆ ಪುಲಿಕೇಶಿಯು ಕೇವಲ ತನ್ನ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ಯುದ್ಧ ಮಾಡಿದನೇ ಹೊರತು ಉತ್ತರ ಭಾರತವನ್ನು ವಶಪಡಿಸಿಕೊಳ್ಳಬೇಕು ಅಂತ ಅಲ್ಲ. ಹೀಗಾಗಿ ಉತ್ತರ ಹಾಗೂ ದಕ್ಷಿಣ ಭಾರತದಲ್ಲಿ ಶಾಂತಿಯ ಸ್ಥಾಪನೆಯಾಯಿತು.